ಎಲ್ಲರಿಗೂ ನಮಸ್ತೆ, ಜೈ ಶ್ರೀರಾಮ್. ನೀವಿನ್ನೂ ನಮ್ಮ ಸಂಸ್ಕೃತಿ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನಿಮ್ಮದೊಂದು ಪುಟ್ಟ ಸಪೋರ್ಟ್ ನಮಗೆ ಕೊಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಬಂದು ಬೂದುಕುಂಬಳಕಾಯಿ ರಸ ಮಾಡೋದು ಹೇಗೆ ಹಾಗೂ ಅದರ ಪ್ರಯೋಜನಗಳೇನು ಅಂಥೇಳಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾನು ಚಿಕ್ಕದಾಗಿರುವಂತಹ ಬೂದುಕುಂಬಳಕಾಯಿನ ತಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಅದನ್ನು ಚೆನ್ನಾಗಿ ತೊಳ್ಕೊಂಡು 2 ಭಾಗಗಳಾಗಿ ವಿಂಗಡಿಸ್ಕೋಬೇಕು. ನೀವು ಎಷ್ಟು ಜನ ಇದ್ದೀರಲ್ಲ, ಸೊ ಅಷ್ಟು ಜನಕ್ಕೆ ಬೇಕಾಗುವಷ್ಟು ಬೂದುಕುಂಬಳಕಾಯನ್ನು ಕಟ್ ಮಾಡ್ಕೊಳ್ಳೋ ಅಂಥದ್ದು. ಇನ್ನು ಮಿಕ್ಕಿದ್ದನ್ನು ಅದೇ ರೀತಿ ಸಪ್ರೇಟಾಗಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಫ್ರಿಜ್ನಲ್ಲಿ ಯಾವುದೇ ರೀತಿ ಇಡಕ್ಕೆ ಹೋಗಬೇಡಿ. ಫ್ರಿಜ್ನಲ್ಲಿ ಇಟ್ಟರೆ ಅದರಲ್ಲಿರುವಂತಹ ಪೌಷ್ಟಿಕಾಂಶ ಎಲ್ಲ ಕೂಡ ಕಳೆದು ಹೋಗುತ್ತೆ. ನಂತರ ಒಳಗಡೆ ಇರುವಂತಹ ಆ ತಿರುಳು ಏನಿದೆ ಅದನ್ನೆಲ್ಲ ನೀಟಾಗಿ ತೆಗಿಬೇಕು. ನೋಡಿ ಯಾವ ರೀತಿ ತೆಗಿತಾ ಇದ್ದೀವಿ ಅಂತ ಹೇಳಿ. ಈ ರೀತಿ ಅದ್ರ ಒಳಗಡೆ ಇರುವಂಥದ್ದನ್ನು ತೆಗೆದುಬಿಟ್ಟು ಯಾರೋ ತುಳಿದೇ ಇರುವಂತಹ ಜಾಗದಲ್ಲಿ ಹಾಕೋದು ಅಥವಾ ಯಾವುದಾದ್ರೂ ಗಿಡ ಮರಗಳಿಗೆ ಗೊಬ್ಬರವಾಗಿ ಯೂಸ್ ಮಾಡ್ಕೋಬೋದು. ನಂತರ ಮೇಲ್ಗಡೆ ಸಿಪ್ಪೆ ಏನಿದೆ ಅಲ್ಲ ಅದನ್ನು ಕೂಡ ತೆಗೆದುಬಿಡಬೇಕು. ಈ ಬೂದುಕುಂಬಳಕಾಯಿನ ಪ್ರತಿನಿತ್ಯ ಸೇವಿಸೋದ್ರಿಂದ ತುಂಬ ಪ್ರಯೋಜನಕಾರಿ ಆಗುತ್ತೆ. ನೋಡಿ ಈ ರೀತಿ ಕಂಪ್ಲೀಟಾಗಿ ತೆಗಿಬೇಕು. ಪಾಪು ಕೂಡ ಸಹಾಯ ಮಾಡ್ತಾಯಿದೆ ಇದಕ್ಕೆ, ನಾನು ತೆಗಿತೀನಿ ಅನ್ನೋ ಥರ. ನೋಡಿ ಈ ರೀತಿ ಕಂಪ್ಲೀಟಾಗಿ ತೆಗಿಬೇಕು. ನೀಟಾಗಿ ಅದು ಬರಬೇಕು. ಸ್ವಲ್ಪ ಸಮಯ ತಗೊಳ್ಳುತ್ತೆ, ಬಟ್ ಸಮಯ ಮಾಡಿಕೊಳ್ಳೇಬೇಕು. ಮತ್ತೊಂದು ವಿಚಾರ ಏನಂದರೆ, ಇದನ್ನು ಬೆಳಗಿನ ಸಮಯ ನಾವು ತಿನ್ನೋದ್ರಿಂದ ಬೆಳಗಿನ ಜಾವನೇ ಈ ರೀತಿ ರೆಡಿ ಮಾಡ್ಕೋಬೇಕು. ನೀವು ನೈಟ್ ರೆಡಿ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ಅದು ತಂಗಳಾಗ್ಬಿಡುತ್ತೆ. ತಂಗಳನ್ನು ಯಾವುದೇ ರೀತಿ ಕುಡಿಬಾರ್ದು ಮತ್ತು ತಿನ್ನಲೂಬಾರ್ದು. ಯಾವುದೇ ಪದಾರ್ಥ ಆಗಿರ್ಬೋದು, ಅದು ಅನ್ನ ಆಗಿರ್ಬೋದು, ಯಾವುದೇ ಒಂದು ತರಕಾರಿ ಆಗಿರ್ಬೋದು, ಏನೇ ಆಗಿರ್ಬೋದು, ಕಟ್ ಮಾಡಿದ್ರೆ ಬೆಳಗ್ಗೆನೇ ಕಟ್ ಮಾಡಿ ಆಗ ತಿನ್ನಬೇಕಾಗತ್ತೆ. ದಟ್ ಈಸ್ ವಾಟ್ ಫ್ರೆಶ್ ಅಂತ ಹೇಳ್ಬೋದು. ಸೊ ಬೆಳಗ್ಗಿನ ಜಾವ ನಾವು ಕುಡಿಯೋದ್ರಿಂದ ಬೆಳಗ್ಗಿನ ಜಾವನೇ ಅದನ್ನು ನೀಟಾಗಿ ತೊಳೆದು ಈ ರೀತಿ ಮೇಲ್ಗಡೆ ಸಿಪ್ಪೆನ ತೆಗೆದುಕೊಳ್ಬೇಕು. ನೀಟಾಗಿ ತೆಗೆದುಕೊಳ್ಳಿ. ತುಂಬ ಪೇಷನ್ಸ್ ಬೇಕಾಗತ್ತೆ ಇದಕ್ಕೆ. ಒಂದು ದಿನ ಇದನ್ನು ಸೇವಿಸಿ ಸುಮ್ಮನಿರೋದಲ್ಲ. ಅಟ್ಲೀಸ್ಟ್ ನೀವು 3 ತಿಂಗಳ ಕಾಲ ಇದನ್ನು ಕಂಟಿನ್ಯೂಸ್ ಆಗಿ ಕುಡಿದಿದ್ದೇ ಆದರೆ ತುಂಬಾ ಅದ್ಭುತವಾದಂತಹ ಪ್ರಯೋಜನ ಆಗುತ್ತೆ. ನೋಡಿ ಸ್ವಲ್ಪ ಹುಷಾರಾಗಿ ತೆಗೆದುಕೊಳ್ಳಿ ಕಂಪ್ಲೀಟ್ ಸಿಪ್ಪೆನ. ಯಾಕಂತ ಹೇಳಿದ್ರೆ ಚಾಕು ಶಾರ್ಪ್ ಇರುತ್ತಲ್ವ, ಮತ್ತು ಬೆಳಗ್ಗೆ ಎದ್ದಿರ್ತೀವಿ. ಸೊ ಎದ್ದಿರೋ ಸಮಯ ಹೇಗಿರುತ್ತೋ ಏನೋ, ಕೈ ಕಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತಲ್ವ. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಆ ಸಿಪ್ಪೆನ ತೆಗೆದುಕೊಳ್ಳಿ. ನೋಡಿ ಆಲ್ಮೋಸ್ಟ್ ಇದು ತೆಗೆದಾಗಿದೆ. ಮನೇಲಿರೋರು ಪ್ರತಿಯೊಬ್ಬರು ಕುಡಿಬೋದು. BP ಇರೋರು, ಶುಗರ್ ಇರೋರು, ಡಯಾಬಿಟೀಸ್, ಕಿಡ್ನಿ ಪ್ರಾಬ್ಲಮ್ ಇರೋರು ಪ್ರತಿಯೊಬ್ಬರು ಕುಡಿಬೋದು. ಸಣ್ಣ ಮಕ್ಕಳಿಂದ ಕುಡಿಬೋದು. ಆಲ್ಮೋಸ್ಟ್ 1 ಇಯರ್ ಆಗಿದೆ ಮಗುಗೆ ಅಂದರೆ ಕುಡಿಬೋದು. ಎಷ್ಟು ಪ್ರಮಾಣದಲ್ಲಿ ಕುಡಿಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ದೊಡ್ಡವರು ಅಂದರೆ 18 ಇಯರ್ಸ್ ಮೇಲೆ ಇರೋವಂಥವ್ರು ಒಂದು ದೊಡ್ಡ ಗ್ಲಾಸ್ನಲ್ಲಿ ಅಂದರೆ 1/4 ಲೀಟ್ರ್ ಆಗೋ ಅಷ್ಟು ಕುಡಿಬಹುದು, ಅಥವಾ ಅರ್ಧ ಲೀಟ್ರ್ ಕುಡಿದ್ರೂ ತೊಂದರೆ ಆಗೋದಿಲ್ಲ. 18 ವರ್ಷದಿಂದ ಒಳಗಡೆ ಇದ್ದಾರೆ ಅಂತಾದರೆ ಅವರು ಅರ್ಧ ಗ್ಲಾಸ್ ಅಂದರೆ 200 ml ಅಷ್ಟು ಕುಡಿಬೋದು, ಅಥವಾ 100ಇಂದ 200 ಒಳಗಡೆ, 100ಇಂದ 200 ಒಳಗಡೆ. ಮತ್ತು 5 ವರ್ಷದಿಂದ ಒಳಗಡೆ ಇರೋರು ಅಂದರೆ 1 ವರ್ಷದಿಂದ 5 ವರ್ಷದಷ್ಟು ಇರೋರು ಚಿಕ್ಕ ಲೋಟದಲ್ಲಿ 1 ಲೋಟ ಕುಡಿದ್ರೆ ಸಾಕಾಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕುಡಿತಾ ಇದ್ದರೆ. ಇದೊಂದು ಬೂದುಕುಂಬಳಕಾಯಿ ರಸನ ಸೇಮ್ ಸೌತೆಕಾಯಿ ರಸವನ್ನು ಕುಡಿದಷ್ಟು ತೃಪ್ತಿ ಆಗುತ್ತೆ. ಎಲ್ಲರೂ ಅನ್ಕೋತಾರೆ ಅದು ಹೆಂಗಿರುತ್ತೋ ಏನೋ ಅಂತ ಹೇಳಿ. ಒಂದು ಸತಿ ಟ್ರೈ ಮಾಡಿ ಕುಡಿದ್ರೆ ಯಾವ ಹಣ್ಣಿನ ರಸಕ್ಕೂ ಕೂಡ ಈ ಬೂದುಕುಂಬಳಕಾಯಿ ರಸ ಕಮ್ಮಿ ಇಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮತ್ತು ಇದಕ್ಕೆ ಯಾವುದೇ ರೀತಿ ಉಪ್ಪನ್ನಾಗಲಿ ಅಥವಾ ಯಾವುದಾದ್ರೂ ಮಸಾಲ ಐಟಮ್ಸ್ ಲೈಕ್ ಪೆಪ್ಪರ್ ಆಗಿರ್ಬೋದು ಇದನ್ನು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೋಡಿ ತೆಗೆದಾಗಿದೆ. ಈ ಥರ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸ್ಕೊಂಡಿದ್ದೀನಿ. ಇದನ್ನು ಕತ್ತರಿಸ್ಕೊಂಡು ಈ ರೀತಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ನಿಮ್ಮಲ್ಲಿ ಕೋಲ್ಡ್ ಪ್ರೆಸ್ ಮಿಕ್ಸರ್ ಇದ್ದರೆ ಅದರಿಂದನೂ ಕೂಡ ಮಿಕ್ಸ್ ಮಾಡ್ಕೋಬೋದು. ಜಾಸ್ತಿ ಗ್ರೈಂಡ್ ಮಾಡಬೇಡಿ ಇದನ್ನು.
ಬೇಗ ಗ್ರೈಂಡ್ ಆಗುತ್ತೆ. ಹಾಗಂತ ಹೇಳಿ ನೀವು ಮಿಕ್ಸಿನ ಆನ್ ಮಾಡಿ ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗೋದು, ಅದು ಮಿಕ್ಸಿ ಎಲ್ಲ ಫುಲ್ ಬಿಸಿ ಆಗೋದು ಆ ಥರ ಎಲ್ಲ ಆದರೆ ಮಿಕ್ಸಿ ಯಾವುದೇ ಒಂದು ಪದಾರ್ಥನ ನಾವು ಗ್ರೈಂಡ್ ಮಾಡಿದಾಗ ಬಿಸಿ ಆದರೆ ಅದರಲ್ಲಿರುವಂತಹ ಅರ್ಧದಷ್ಟು ಪೌಷ್ಟಿಕಾಂಶ ಲೂಸ್ ಆಗುತ್ತೆ. ಆಮೇಲೆ ರುಬ್ಬಿದಾದಮೇಲೆ ಯಾವುದಾದ್ರೂ ಒಂದು ತೆಳ್ಳಗಿರುವಂತಹ ಬಟ್ಟೆ, ಲಿನಿನ್ ಬಟ್ಟೆ ಆಗಿರ್ಬೋದು ಅಥವಾ ಕಾಟನ್ ಬಟ್ಟೆ ಆಗಿರ್ಬೋದು ತೊಗೊಂಡು ಈ ಥರ ಶೋಧಿಸ್ಕೊಳ್ಳಿ. ನಾವು ಜಾಲರಿ ಇಟ್ಕೋಬೋದು, ಜಾಲರಿ ಇಟ್ಕೊಂಡ್ರೆ ಇಷ್ಟೊಂದು ಕನ್ಸಿಸ್ಟೆನ್ಸಿ ಬರೋದಿಲ್ಲ, ಅಂದರೆ ಇಷ್ಟೊಂದು ತೆಳ್ಳಗಿರೋದಿಲ್ಲ. ಹಾಗಾಗಿ ಬಟ್ಟೆನ ಯೂಸ್ ಮಾಡಿ ದಿನನಿತ್ಯ ಅದನ್ನು ಯೂಸ್ ಮಾಡಿ ಬಳಸಿದಾದಮೇಲೆ ತೊಳೆದು ಆಚೆ ಹೊರಗಡೆ ಹಾರಾಕ್ಬೋದು, ಚೆನ್ನಾಗಿರುತ್ತೆ. ಸೊ ಈ ರೀತಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಒಂದು ಜ್ಯೂಸ್ ಅಂತ ಹೇಳಿ. ಈಗ ಬೂದುಕುಂಬಳಕಾಯಿ ರಸ ತಯಾರಾಗಿದೆ. ಇದನ್ನು ಎಲ್ಲರೂ ಕೂಡ ಸೇವಿಸ್ಬೋದು. ಇದನ್ನು ಸೇವಿಸೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಗೊತ್ತಾ? ಯಾವುದೇ ರೀತಿ ನಿಮ್ಮಲ್ಲಿರುವಂಥ ಒಂದು ವೇಸ್ಟ್ ಮಟೀರಿಯಲ್ಸ್ ಹೊರಗಡೆ ಹಾಕ್ಬೋದು. ಅಂದರೆ ಡಿಟಾಕ್ಸ್ ಮಾಡುತ್ತೆ. ಇದು ಡಿಟಾಕ್ಸಿಫಿಕೇಷನ್ ಜ್ಯೂಸ್ ಅಂತಲೇ ಹೇಳ್ಬೋದು. ನೀವು ವೆಯ್ಟ್ ಲಾಸ್ ಮಾಡ್ಕೋತಿದ್ರೆ ಅಥವಾ ವೆಯ್ಟ್ ಗೇನ್ ಮಾಡ್ಕೋತಿದ್ರೆ ಈ ಒಂದು ರೆಸಿಪಿ ತುಂಬ ಒಳ್ಳೆಯದು. ಯಾವ ರೀತಿ ತಗೋಬೇಕು ಅಂತ ಹೇಳಿದರೆ, ಬೆಳಗಿನ ಜಾವ ಖಾಲಿ ಹೊಟ್ಟೆನಲ್ಲಿ, ಅಂದರೆ ಬೆಳಗ್ಗೆ ಎದ್ದ ನಂತರ ನಮ್ಮ ದಿನನಿತ್ಯದ ಚಟುವಟಿಕೆನ ಮುಗಿಸ್ಬಿಟ್ಟು ನಾವು ಬಾಯನ್ನು ಕೂಡ ತೊಳೆದೆ ಆ ಲಾಲಾರಸ ಏನು ಬಂದಿರುತ್ತಲ್ಲ ಬೆಳಗಿನ ಜಾವದಲ್ಲಿ, ಅದ್ರ ಜೊತೆನೇ ಮಿಶ್ರಣ ಆಗೋ ರೀತಿ ಕುಡಿಬೇಕು. ಗುಟ್ಟಕ್ಕೂ ಗುಟ್ಟುಕಿನಂತೆ ಈ ಒಂದು ಬೂದುಕುಂಬಳಕಾಯಿಯ ರಸವನ್ನು ನೀವು ಕುಡಿದಿದ್ದೇ ಆದರೆ ಬಹಳ ಪ್ರಯೋಜನಗಳನ್ನು ನೀವು ಪಡ್ಕೋಬೋದು. ನಿಮಗೆ ಅಭ್ಯಾಸ ಇಲ್ಲ, ಬಾಯನ್ನು ತೊಳೆದ್ಬಿಟ್ಟೆ ನಾನು ಕುಡಿತೀನಿ ಅಂದರೆ ಆಗಲೂ ಕುಡಿಬೋದು, ಅದಕ್ಕೂ ಏನು ತೊಂದರೆ ಇಲ್ಲ. ಮತ್ತು ಈ ಬೂದುಕುಂಬಳಕಾಯಿ ರಸವನ್ನು ನೀವು ಪ್ರತಿದಿನ ಕೂಡ ಕುಡಿಬಹುದು ಅಥವಾ ವಾರದಲ್ಲಿ 2 ದಿನನಾದರೂ ಕುಡಿಬೋದು. ಈ ರಸವನ್ನು ನೀವು ಕುಡಿದಿದ್ದೇ ಆದರೆ ತುಂಬ ಹೈಡ್ರೇಟ್ ಆಗಿರ್ತೀರ, ಡಿಹೈಡ್ರೇಟ್ ಆಗೋದಿಲ್ಲ, ಎನರ್ಜೆಟಿಕ್ ಆಗಿರ್ತೀರ, ಆ್ಯಕ್ಟಿವ್ ಆಗಿರ್ತೀರ ಒಂದು ಕಂಪ್ಲೀಟ್ ಡೇ. ಮತ್ತು ನಿಮ್ಮ ಚರ್ಮಕ್ಕೆ ಸಂಬಂಧಿಸಿದ ಹಲವಾರು ಕಾಯಿಲೆಗಳು ಬರೋದಿಲ್ಲ. ಚರ್ಮ ತುಂಬ ಕಾಂತಿಯುತವಾಗಿ ಕಾಣುತ್ತೆ. ನೀವೆಲ್ಲರೂ ಕೂಡ ಈ ಬೂದುಕುಂಬಳಕಾಯಿ ರಸವನ್ನು ಸೇವಿಸಿ ಇದರಿಂದ ಆಗುವಂತಹ ಪ್ರಯೋಜನಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಕೂಡ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸ್ವಾಮಿ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ಳೋಣ. ಜೈ ಆಂಜನೇಯ.